ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗೇ ಇರ್ತೀರಾ ಬಿಡಿ, ನಿಮ್ಗೇನಾಗುತ್ತೆ ಅಲ್ವಾ? ಅಪ್ಪನ ಎರಡನೇ ಹೆಂಡತಿ ಅಪ್ಪನಿಂದ ಏನೂ ಸಿಗುತ್ತಿಲ್ಲ ಎಂದು ಮಗನ ಹತ್ತಿರ ಬಂದು ಮಾಡಿಸಿಕೊಂಡು ಮಜಾ ಮಾಡುತ್ತಾ ಸುಖ ಪಡುತ್ತಿದ್ದಳು. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ, ಕತೆನ ಕೊನೆಯ ತನಕ ಕೇಳ್ತಾ ಹೋಗಿ. ಸೋಮಶೇಖರ ಒಬ್ಬ ದೊಡ್ಡ ಜಮೀನ್ದಾರ. 100 ಎಕರೆ ಹೊಲ ಇತ್ತು. ಸಾಕಷ್ಟು ಆದಾಯ ಬರ್ತಾ ಇತ್ತು. ಊರಿನಲ್ಲಿ ದೊಡ್ಡ ಶ್ರೀಮಂತನ. ಚಿಕ್ಕ ವಯಸ್ಸಿನಲ್ಲಿಯೇ ಅಪ್ಪನನ್ನು ಕಳೆದುಕೊಂಡ. ಹಾಗಾಗಿ ಎಲ್ಲ ಜವಾಬ್ದಾರಿಯನ್ನು ತಾನೇ ಹೆಗಲ ಮೇಲೆ ಹೊತ್ತು ಮುನ್ನಡೆಸಿದ. ಎಷ್ಟೇ ಹಾಳು ಕಾಳುಗಳಿದ್ದರೂ ಕೂಡ ತಾನೇ ಹೊಲದಲ್ಲಿ ನಿಂತು ಕೆಲಸ ಮಾಡುತ್ತಿದ್ದ. ಹಾಗಾಗಿ ಗಟ್ಟಿಮುಟ್ಟಾಗಿಯೇ ಇದ್ದ. ಹೊಲದಲ್ಲಿ ಕೆಲಸ ಮಾಡುವ ಹೆಂಗಸರು, ಅಕ್ಕಪಕ್ಕದ ಮನೆ ಹೆಂಗಸರು, ಹೀಗೆ ಯಾರನ್ನೂ ಬಿಡದೆ ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಿದ್ದ. ಹಾಗಾಗಿ ಮದುವೆಯಾಗಬೇಕು ಎಂದು ಅವನಿಗೆ ಅನ್ನಿಸಲೇ ಇಲ್ಲ. ಇಷ್ಟೊಂದು ಆಸ್ತಿ ಹಾಳಾಗಿ ಬಿಡುತ್ತದೆಯಲ್ಲ ಅಂತ ಅಂದುಕೊಂಡು ತನ್ನ 35ನೇ ವಯಸ್ಸಿಗೆ ಮದುವೆಯಾದ. ಮದುವೆಯಾಗಿ ಹೆಂಡತಿಯನ್ನು ಚೆನ್ನಾಗಿ ದಿನ ಮಾಡುತ್ತಾ ಇದ್ದ. ಮದುವೆಯಾಗಿ 2 ವರ್ಷ ತುಂಬಿದಾಗ ಒಂದು ಗಂಡು ಮಗುವು ಆಯಿತು. ಮದುವೆಯಾಗಿ 10 ವರ್ಷ ಕಳೆದಿತ್ತು. ಈಗ ತನ್ನ ಮಗನಿಗೆ 8 ವರ್ಷ ವಯಸ್ಸು. ಅವನ ಮಗ ಹೆಸರು ವಿಕಾಸ್. ಇದ್ದಕ್ಕಿದ್ದಂತೆ ಅವನ ಹೆಂಡತಿ ತೀರಿ ಹೋದಳು. ಅದಾದ ಮೇಲೆ ಮಗನನ್ನು ಹಾಸ್ಟೆಲ್ಗೆ ಸೇರಿಸಿದ. ಈಗ ಮತ್ತೆ ಒಬ್ಬಂಟಿಯಾದ. ದಿನಾ ರಾತ್ರಿ ಹೆಂಡತಿ ಪಕ್ಕದಲ್ಲಿ ಬೇಕು ಎಂದು ಅನ್ನಿಸಲು ಶುರುವಾಯಿತು. ಆದರೆ ಅವನಿಗೆ ಈಗಾಗಲೇ 45 ವರ್ಷ ಆಗಿಬಿಟ್ಟಿತ್ತು. ಹಾಗಾಗಿ ಸುಮ್ಮನಿದ್ದು ಬಿಟ್ಟಿದ್ದ. ಆದರೆ ಅವನಿಗೆ ಸುಮ್ಮನಿರಲು ಆಗಲೇ ಇಲ್ಲ. ಹಾಗಾಗಿ ಮತ್ತೊಂದು ಮದುವೆಯಾದ. 2ನೇ ಹೆಂಡತಿ ಹೆಸರು ಕಮಲಾಕ್ಷಿ. ಎಲ್ಲರೂ ಕಮಲಾ ಎಂದು ಕರೆಯುತ್ತಿದ್ದರು. ಅವಳು ಆಗಿನ್ನು ಹರೆಯದ 23 ವರ್ಷದ ಹುಡುಗಿ. ಇವನ ಆಸ್ತಿ ಅಂತಸ್ತು ನೋಡಿ ಅವನ ಮನೆಯಲ್ಲಿ ಇವನಿಗೆ ಮದುವೆ ಮಾಡಿಕೊಟ್ಟು ಬಿಟ್ಟರು. ಅವರ ತವರು ಮನೆಯಲ್ಲಿ ತುಂಬಾ ಬಡತನ. ಇವಳ ಹಿಂದೆ 4 ಜನ ಹೆಣ್ಣು ಮಕ್ಕಳು. ಹಾಗಾಗಿ ಇವಳನ್ನು ಆ ಜಮೀನ್ದಾರ ಶ್ರೀಮಂತನಿಗೆ ಮದುವೆ ಮಾಡಿಕೊಟ್ಟರೆ ಹಣಕಾಸು ಸಿಗುತ್ತದೆ ಎನ್ನುವ ದೃಷ್ಟಿಯಿಂದ ಆ ಚಿಕ್ಕ ಹುಡುಗಿಯನ್ನು ಈ 45 ವರ್ಷದ ಶ್ರೀಮಂತನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟರು. 45 ವರ್ಷ ವಯಸ್ಸಾಗಿರುವುದರಿಂದ ತನ್ನ ಹೆಂಡತಿಗೆ ಕೊಡಬೇಕಾದ ಯಾವ ಸುಖವನ್ನು ಇವನಿಗೆ ಕೊಡಲು ಆಗುತ್ತಿರಲಿಲ್ಲ. 23 ಹರೆಯದಲ್ಲಿದ್ದ ಅವಳು ತನ್ನ ಗಂಡನಿಂದ ಸಾಕಷ್ಟು ಬಯಸುತ್ತಿದ್ದಳು. ಆದರೆ ಏನೂ ಸಿಗುತ್ತಿರಲಿಲ್ಲ. ಇದರಿಂದಾಗಿ ತುಂಬಾ ಬೇಸತ್ತು ಹೋಗಿದ್ದಳು. ತವರು ಮನೆಗೆ ಹೋಗೋಣವೆಂದರೆ ಅಲ್ಲಿ ಬಡತನ. ನಾನು ಹೋಗಿ ಅಲ್ಲಿ ಕೂತರೆ ತನ್ನ ತಂಗಿಯರಿಗೆ ಮದುವೆಯಾಗುವುದಿಲ್ಲ ಎಂದು ಅಂದುಕೊಂಡು ಎಲ್ಲವನ್ನೂ ಸಹಿಸಿಕೊಂಡು ಅಲ್ಲಿಯೇ ಇರತೊಡಗಿದಳು. ಈ ಕಡೆ ವಿಕಾಸ್ ಹಾಸ್ಟೆಲಿನಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲದೆ ಸ್ನೇಹಿತರ ಜೊತೆ ಸೇರಿ ತುಂಬಾ ಹಾಳಾಗಿ ಬಿಟ್ಟಿದ್ದ. ಹುಡುಗಿಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದ. ಸ್ನೇಹಿತರ ಸಹವಾಸದಿಂದ ಓದುವುದನ್ನು ಬಿಟ್ಟು ಬಿಟ್ಟ. ಹಾಗಾಗಿ 10ನೇ ತರಗತಿಯಲ್ಲಿ ಫೇಲ್ ಆದ. ಅದಾದ ಮೇಲೆ ಹಾಸ್ಟೆಲ್ ಬಿಟ್ಟು ಮನೆಗೆ ಬಂದ. ಸೋಮಶೇಖರ ಕೂಡ ಇದಕ್ಕೆ ತಲೆ ಕೆಡಿಸಿಕೊಳ್ಳಲಿಲ್ಲ. ನನಗೆ ಸಾಕಷ್ಟು ಹೊಲ, ಮನೆ, ಆಸ್ತಿ, ಹಣ ಇದೆ. ಇದನ್ನೆಲ್ಲ ಇವನು ನೋಡಿಕೊಂಡರೆ ಸಾಕು ಅಂತ ಅಂದುಕೊಂಡು ಸುಮ್ಮನಾಗಿ ಬಿಟ್ಟ. ಇವನು ಮನೆಗೆ ಬಂದಾಗಿನಿಂದ ಇವನ ಚಿಕ್ಕಮ್ಮ ಕಮಲಾಳನ್ನೇ ನೋಡುತ್ತಿದ್ದ. ಏನೇನೋ ಆಸೆ ಪಡುತ್ತಿದ್ದ. ಆದರೆ ತನ್ನ ಅಪ್ಪ ಇರುವುದರಿಂದ ಸುಮ್ಮನೆ ಇರುತ್ತಿದ್ದ. ಕಮಲಾಳಿಗೂ ಅಷ್ಟೇ. ವಿಕಾಸನನ್ನು ನೋಡಿದರೆ ಆಸೆಯಾಗುತ್ತಿತ್ತು. ಇವನಿಂದಾದರೂ ನನ್ನ ಆಸೆ ಪೂರೈಸಲು ಆಗುತ್ತದೆಯೇ ಅಂತ ಯಾವಾಗಲೂ ಅವನನ್ನೇ ನೋಡುತ್ತಾ ಯೋಚನೆ ಮಾಡುತ್ತಿದ್ದಳು. ಅವಳಿಗೂ ಕೂಡ ಒಳಗೊಳಗೆ ಗಂಡನ ಮೇಲೆ ಭಯ. ಹಾಗಾಗಿ ಸುಮ್ಮನಾಗಿ ಬಿಟ್ಟಿದ್ದಳು. ಹೀಗೆಯೇ ದಿನಗಳು ಕಳೆಯುತ್ತಾ ಹೋಯಿತು. ಒಂದು ದಿನ ಸೋಮಶೇಖರನ ಸ್ನೇಹಿತ ಯಾವುದೋ ಫಂಕ್ಷನ್ನಿಗೆ ಇವನನ್ನು ಬೆಂಗಳೂರಿಗೆ ಕರೆದಿದ್ದ. ಹಾಗಾಗಿ ಹೆಂಡತಿ ಮತ್ತು ಮಗನನ್ನು ಕೂರಿಸಿಕೊಂಡು, ನಾನು 1 ವಾರ ಊರಿನಲ್ಲಿ ಇರುವುದಿಲ್ಲ, ಮನೆಯ ಕಡೆ ಜೋಪಾನ. ವಿಕಾಸ್,
ನಿನ್ನ ಚಿಕ್ಕಮ್ಮನಿಗೆ ರಾತ್ರಿ ಒಬ್ಬಳೇ ಮಲಗಿ ಅಭ್ಯಾಸವಿಲ್ಲ. ಮನೆ ಬಿಟ್ಟು ಎಲ್ಲಿಯೂ ಹೋಗಬೇಡ, ಮನೆಯಲ್ಲಿಯೇ ಇರು ಅಂತ ಕೇಳಿಕೊಂಡ. ವಿಕಾಸ್ ಕೂಡ ಆಯಿತು ಅಂತ ಒಪ್ಪಿಕೊಂಡ. ತನ್ನ ಹೆಂಡತಿಯ ಹತ್ತಿರ ಮನೆಯ ಕಡೆ ಜೋಪಾನ. ವಿಕಾಸ್ ಇರುತ್ತಾನೆ, ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಟ್ಟ. ರಾತ್ರಿ ಅಡುಗೆ ಮಾಡಿ ವಿಕಾಸನಿಗೆ ಊಟ ಬಡಿಸಿದಳು. ಅವನು ಕೂಡ ಊಟ ಮಾಡಿದ. ಅದಾದ ಮೇಲೆ ತನ್ನ ರೂಮಿಗೆ ಮಲಗಲು ಹೋದಾಗ ಅವನನ್ನು ತಡೆದಳು. ವಿಕಾಸ್, ನಿನ್ನ ಅಪ್ಪ ಹೇಳಿದ್ದನ್ನ ಮರೆತು ಬಿಟ್ಟೆಯಾ? ನನಗೆ ರಾತ್ರಿ ಒಬ್ಬಳೇ ಮಲಗಲು ಭಯವಾಗುತ್ತದೆ. ನಿನ್ನ ಅಪ್ಪನ ಸ್ಥಾನದಲ್ಲಿ ನೀನು ಬಂದು ಮಲಗು ಅಂತ ಕೇಳಿಕೊಂಡಳು. ವಿಕಾಸ್ ಕೂಡ ನಗುತ್ತಾ ಸರಿ ಆಯಿತು ಬನ್ನಿ ಅಂತ ಹೇಳಿ ಅವಳ ಜೊತೆಗೆ ಹೋಗಿ ಮಲಗಿಕೊಂಡ. ಅವನು ಮಂಚದ ಮೇಲೆ ಮಲಗಿದಾಗ ಇವಳು ಕೆಳಗೆ ಮಲಗಲು ಚಾಪೆ ಹಾಸುತ್ತಿದ್ದಳು. ನೀವು ಏಕೆ ಕೆಳಗೆ ಮಲಗುತ್ತಿದ್ದೀರಾ, ಬಂದು ಮೇಲೆ ಮಲಗಿ ಅಂತ ಹೇಳಿದ. ಸರಿ ಆಯಿತು ಅಂತ ಹೇಳಿ ಬಂದು ಅವನ ಪಕ್ಕದಲ್ಲಿಯೇ ಮಲಗಿದಳು. ಇಬ್ಬರಿಗೂ ನಿದ್ದೆಯೇ ಬರುತ್ತಿರಲಿಲ್ಲ. ಆಗ ವಿಕಾಸ್, ಏನು ನಿದ್ದೆ ಬರ್ತಾ ಇಲ್ಲ ಅಂತ ಕೇಳಿದ. ಆಗ ಕಮಲಾ ಕೂಡ, ಹೌದು, ಯಾಕೋ ನಿದ್ದೆಯೇ ಬರ್ತಾ ಇಲ್ಲ. ಈ ಮನೆಯ ಯಜಮಾನ ನೀನು, ನಿನ್ನ ಅಪ್ಪನ ಎಲ್ಲ ಆಸ್ತಿ ನಿನ್ನದೇ. ಎಲ್ಲ ಆಸ್ತಿಯನ್ನು ನೀನು ಚೆನ್ನಾಗಿ ನೋಡಿಕೊಳ್ಳಬೇಕಲ್ಲವೇ ಅಂತ ಕೇಳಿದಳು ಕಮಲ. ಯಾಕಿಲ್ಲ, ಎಲ್ಲವನ್ನೂ ಚೆನ್ನಾಗಿ ಅಪ್ಪನಂತೆಯೇ ನಿಭಾಯಿಸುತ್ತೇನೆ ಅಂತ ಹೇಳಿದ ವಿಕಾಸ್. ಈ ವಯಸ್ಸಿನಲ್ಲಿಯೇ ನೀನು ಚೆನ್ನಾಗಿ ಅವರ ಆಸ್ತಿಯನ್ನು ನೋಡಬಲ್ಲೆಯಾ ಅಂತ ಕೇಳಿದಳು ಕಮಲ. ಯಾಕಿಲ್ಲ, ನಾನು ಕೂಡ ಈಗ ದೊಡ್ಡವನಾಗಿದ್ದೇನೆ, ನಿಮಗೆ ಅದನ್ನು ಹೇಗೆ ತೋರಿಸಲಿ ಅಂತ ಕೇಳಿದ ವಿಕಾಸ್. ನಿಮ್ಮ ಅಪ್ಪ ಯೌವನದಲ್ಲಿ ಎಷ್ಟೊಂದು ಹೊಲವನ್ನು ಚೆನ್ನಾಗಿ ನೋಡಿಕೊಂಡಿದ್ದಾನೆ. ಅವುಗಳನ್ನು ತನ್ನ ನೇಗಿಲಿನಿಂದ ಚೆನ್ನಾಗಿ ಹೊತ್ತಿದ್ದಾನೆ. ಆದರೆ ಈಗ ಅವನಿಗೆ ವಯಸ್ಸಾಗಿರುವುದರಿಂದ ಒಂದು ಹೊಲವನ್ನೇ ಚೆನ್ನಾಗಿ ಉಳಲು ಆಗುತ್ತಿಲ್ಲ. ಅವರ ನೇಗಿಲು ಬಿದ್ದು ಹೋಗಿದೆ. ಹಾಗಾಗಿ ಆ ಹೊಲ ಬಂಜರಾಗಿದೆ. ನೀನು ಅದನ್ನು ನಿನ್ನ ನೇಗಿಲಿನಿಂದ ಉಳುತ್ತೀಯ? ಹೇಗಿದ್ದರೂ ಎಲ್ಲ ಆಸ್ತಿಯು ನಿನ್ನದೇ ಅಲ್ಲವೇ ಅಂತ ಕೇಳಿದಳು ಕಮಲ. ಹೌದಾ, ಆ ಹೊಲವನ್ನು ನಾನು ಚೆನ್ನಾಗಿ ಉಳುತ್ತೇನೆ. ಎಲ್ಲಿದೆ ಆ ಹೊಲ ಅಂತ ಕೇಳಿದ ವಿಕಾಸ್. ಆಗ ಕಮಲಾಕ್ಷಿ ಎದ್ದು ತನ್ನನ್ನೇ ತೋರಿಸುತ್ತಾ, ಇದೇ ಆ ಹೊಲ, ಇದನ್ನು ಉಳುವೆಯಾ ಅಂತ ಕೇಳಿದಳು. ಯಾಕಿಲ್ಲ, ನನ್ನ ಅಪ್ಪನಂತೆಯೇ ಈ ಹೊಲವನ್ನು ಹೊತ್ತು ಬಿತ್ತಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಅವನೂ ಹೇಳಿದನು. ಆಗ ಕಮಲ, ಹೌದಾ, ಹಾಗಿದ್ದರೆ ಮೊದಲು ನಿನ್ನ ನೇಗಿಲನ್ನು ತೋರಿಸು. ಯಾಕೆಂದರೆ ನೀನು ಹೊಸ ನೇಗಿಲಲ್ಲವೇ, ನಾನು ಮೊದಲು ನೋಡಬೇಕು ಅಂತ ಹೇಳಿದಾಗ ಅವನ ನೇಗಿಲನ್ನು ತೆಗೆದು ತೋರಿಸಿದಳು. ಈಗ ಶಾಕ್ ಆಗುವ ಸರದಿ ಕಮಲಾಳದ್ದು. ಏನು ಇಷ್ಟು ದೊಡ್ಡದಾಗಿದೆ ಅಂತ ಹೇಳುತ್ತಾ ಅವಳು ಮಲಗಿಕೊಂಡಳು. ಇವನು ಕೂಡ ಆ ಹೊಸ ಹೊಲವನ್ನು ಚೆನ್ನಾಗಿ ಉಳುತ್ತಾ ಮಜಾ ಮಾಡಿದ. ತುಂಬಾ ಥ್ಯಾಂಕ್ಸ್ ಕಣು, ತುಂಬಾ ಚೆನ್ನಾಗಿ ಹೊಲ ಉಳುತ್ತೀಯಾ ನೀನು. ನನಗಂತೂ ತುಂಬಾ ಖುಷಿಯಾಯಿತು. ನನ್ನ ಹೊಲವನ್ನು ದಿನಾಲೂ ಚೆನ್ನಾಗಿ ಹುತ್ತು ಬೀಜ ಬಿತ್ತುತ್ತಾ ಇರು ಅಂತ ಹೇಳಿದಳು ಕಮಲ. ಸರಿ ಚಿಕ್ಕಮ್ಮ, ನೀವು ಏನು ಯೋಚನೆ ಮಾಡಬೇಡಿ. ನಾಳೆಯಿಂದ ನಾನೇ ಈ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲ ಆಸ್ತಿಯನ್ನು ಚೆನ್ನಾಗಿ ನೋಡಿಕೊಂಡು ನಿಮ್ಮ ಹೊಲವನ್ನು ಚೆನ್ನಾಗಿ ಉಳುತ್ತೀನಿ ಅಂತ ಹೇಳಿದ. ಹಾಗೆಯೇ ಬೆಳಗ್ಗೆ ಆಗುವುದರ ಒಳಗಾಗಿ 4 ಬಾರಿ ಆ ಹೊಲವನ್ನು ಒತ್ತಿ ಬೆತ್ತಿ ತೃಪ್ತಿಪಡಿಸಿದ್ದ. ಕಮಲಾ ಕೂಡ ತುಂಬಾ ಖುಷಿ ಪಟ್ಟಿದ್ದಳು. ಸೋಮಶೇಖರನ ನಂತರ ಅವನ ಮಗ ಎಲ್ಲಾ ಜವಾಬ್ದಾರಿಯನ್ನು ತನಗೆ ವಹಿಸಲು ಕೇಳಿಕೊಂಡ. ಸೋಮಶೇಖರ ಕೂಡ ತನಗೆ ವಯಸ್ಸಾಗಿ ಇದ್ದಿದ್ದರಿಂದ ತುಂಬಾ ಸಂತೋಷದಿಂದಲೇ ಒಪ್ಪಿಕೊಂಡ. ಹೀಗೆಯೇ ಕೆಲವು ದಿನಗಳ ನಂತರ ಮಗನೂ ಕೂಡ ಅಪ್ಪನಂತೆಯೇ ಸಿಕ್ಕ ಹೆಂಗಸರ ಹಿಂದೆ ಹೋಗಲು ಶುರು ಮಾಡಿದ. ಎಷ್ಟೇ ಆದರೂ ಸೋಮಶೇಖರನ ಮಗನಲ್ಲವೇ, ಅಪ್ಪನಂತೆಯೇ ಮಗನ ಗುಣವು ಕೂಡ. ಆದರೆ ಒಂದು ದಿನ ಸೋಮಶೇಖರನಿಗೆ ತನ್ನ ಹೆಂಡತಿ ಕಮಲಾಳ ತನ್ನ ಮಗ ವಿಕಾಸನಿಗೆ ಸಂಬಂಧ ಇರುವ ವಿಷಯ ತಿಳಿದು ಬರುತ್ತದೆ. ಆದರೆ ಸೋಮಶೇಖರ ಏನೂ ಮಾತನಾಡುವುದಿಲ್ಲ. ಏಕೆಂದರೆ ಕಮಲಾಳಿಗೆ ಇನ್ನು ಚಿಕ್ಕ ವಯಸ್ಸು. ನಾನೇ